Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಿಮ್ಮ ಒಂದು ವೀಕ್ ಟು ಎಲ್ಲ ಏನೇನ್ ಕ್ವೆಶ್ಚನ್ಸ್ ಇದ್ದಿಲ್ಲ ಎಲ್ಲ ಕ್ವೆಶ್ಚನ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ. ಆಕ್ಚುಲಿ ಎವ್ರಿ ಸಂಡೇನ ವಿಡಿಯೋ ಅಪ್ಲೋಡ್ ಮಾಡಿರ್ತೇನೆ, ಬಟ್ ಯಾವಾಗಾದ್ರೂ ನಾ ಬಿಸಿ ಇದ್ದಾಗ ಅಂಡ್ ಕ್ವೆಶ್ಚನ್ಸ್ ಏನಾರ ಕಡಿಮೆ ಇದ್ದು ಅಂತಂದ್ರೆ ಅಷ್ಟ ಒಂದು 2 days ಅದು ಲೇಟ್ ಆಗಿರ್ತೈತಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ. ಸೊ ಇವತ್ತ ನಿಮ್ಮ ಒಂದಷ್ಟು ಕ್ವೆಶ್ಚನ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ. ಇಲ್ಲಿ ಏನಂತಂದ್ರ ಬಹಳಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಬರ್ಲಿಕ್ಕತ್ತಾರಲ್ಲ ಅವರು ನಿಮ್ಮ ಪರಿಚಯ ಕೊಡಿ ಅಥವಾ ನಿಮ್ಮ ಒಂದು ಪ್ರಿಪರೇಷನ್ ಬಗ್ಗೆ ಎಲ್ಲ ಹೇಳಿ ಒಂದಷ್ಟು ಕಮೆಂಟ್ಸ್ ಗಳು ಬರಾಕತ್ತಾವ. ಸೊ ಆಲ್ರೆಡಿ ನನ್ನ ಒಂದು ಪರಿಚಯ ಆಗಿರ್ಬೋದು, ನನ್ನ ಒಂದು ಜರ್ನಿ ಆಗಿರ್ಬೋದು ಎಲ್ಲಾನು ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೇನಿ. ಸೊ ಏನಾರು ನಿಮ್ಗೆ ತಿಳ್ಕೊಬೇಕು ಒಂದು ಕ್ಯೂರಿಯಾಸಿಟಿ ಏನಾರ ಐತಂದ್ರೆ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಇನ್ನೊಂದು ಕ್ವಶನ್ ಅದ, ಏನಂತಂದ್ರೆ ನೀವು IAS ಅನ್ನ ಮಾಡ್ಬೇಕು ಅನ್ಕೊಂಡಿದ್ರು ಡಿಪ್ಲೊಮಾ ಯಾಕೆ ಮಾಡಿದ್ರಿ ಅಂತ ಹೇಳಿ ಕ್ವಶನ್ ಅದ. ಎಸ್, ನನ್ನ ಒಂದು ಜರ್ನಿ ಒಳಗ ಆಗಿದ್ದ ಒಂದು ಬಿಗ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದದ. ಸೊ ಇಂತ ಒಂದಷ್ಟು ತಪ್ಪುಗಳು ಮಿಸ್ಟೇಕ್ಗಳು ನನ್ನ ಒಂದು UPSC ಜರ್ನಿ ಒಳಗ ಆಗಿದ್ದ ಕಾರಣನ ನನ್ನ ಒಂದು ಡ್ರೀಮ್ ಆಗೇ ಉಳಿತು. ಸೊ ಹಿಂಗಾಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಬೇರೆ ವಿದ್ಯಾರ್ಥಿಗಳಿಗೆ ಆ ತರ ಆಗ್ಬಾರ್ದು ಅನ್ನೋ ಕಾರಣಕ್ಕ ಒಂದು ಚಿಕ್ಕ ವಿಷಯನ ನಿಮ್ದಿರ್ಲಿ ಅದಕ್ಕ ನಾನು ಆನ್ಸರ್ ಮಾಡಾಕನ ಈ ಒಂದು ಚಾನೆಲ್ ನ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರ ಆ ಒಂದು ಪೇನ್ ಗೊತ್ತದ, ಡ್ರೀಮ್ ಆಗೇನ ಉಳಿತಂದ್ರ ಅದೇ ಮೇ ಬಿ ನಾವು ಸಾಯೋವರ್ಗುನು ಆ ಕೊರಗು ಹೋಗಂಗಿಲ್ಲ. ಸೊ ಆ ಕೊರಗು ನಮ್ಮ ನೆಕ್ಸ್ಟ್ ಬರುವಂತ ವಿದ್ಯಾರ್ಥಿಗಳಿಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕ ನೀವು ಒಂದು ಚಿಕ್ಕ ಕ್ವಶನ್ಸ್ ಇದ್ರೂ ಆನ್ಸರ್ ಮಾಡಿರ್ತೇನೆ. ಸೊ ದಯವಿಟ್ಟು ಅದರ ಒಂದು ಯುಟಿಲೈಸೇಷನ್ ನ ತಗೊಳ್ರಿ. ಯಾಕಂದ್ರೆ ನಾ ಪ್ರಿಪರೇಷನ್ ಮಾಡೋ ಟೈಮ್ ಒಳಗ ನಂಗೆ ಒಂದು ಚಿಕ್ಕ ಹೆಲ್ಪ್ ಆಗಿರ್ಬೋದು, ಚಿಕ್ಕ ಇನ್ಫಾರ್ಮೇಶನ್ ನಾನು ಹುಡುಕ್ಬೇಕಂದ್ರೂ ಬಹಳನ ಕಷ್ಟಪಟ್ಟೇನಿ. ಸೊ ಇನ್ಫಾರ್ಮೇಶನ್ ಸಿಗತೈತಂದ್ರ ದಯವಿಟ್ಟು ಅದ್ರದೊಂದು ಯುಟಿಲೈಸೇಷನ್ ನ ಮಾಡ್ಕೊಳ್ರಿ. ಅಂಡ್ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ಲಿಕ್ಕತ್ತೇನಿ, ದಿ ಬೆಸ್ಟ್ ವಿಡಿಯೋ ಆಗಿರ್ತದ UPSC ಒಂದು ಪ್ರಿಪರೇಷನ್ ಮಾಡುವಂತ ವಿದ್ಯಾರ್ಥಿಗಳಿಗೆ. ಏನ ಒಂದ್ ಟಾಪಿಕ್ ಐತಂದ್ರ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಗೆ ಸೇರಿ ಯಾವ್ಯಾವ ಸಬ್ಜೆಕ್ಟ್ ಗಳು ಇಂಪಾರ್ಟೆಂಟ್ ಅದಾವ ಅಂಡ್ ಮೇನ್ಸ್ ಗೆ ಎಷ್ಟು ಸಬ್ಜೆಕ್ಟ್ ಬರ್ತಾವು ಅಂಡ್ ಯಾವ ತರ ಓದ್ಬೇಕು ಮೇನ್ಸ್ ಮತ್ತ ಪ್ರಿಲಿಮ್ಸ್ ನ ಇಂಟರ್ ಕನೆಕ್ಟ್ ಮಾಡಿ ಅಂತ ಹೇಳಿ ಒಂದ್ ವಿಡಿಯೋ ನೆಕ್ಸ್ಟ್ ಡೇ ಅಪ್ಲೋಡ್ ಆಗ್ತದ. ಅದನ್ನೊಂದ್ಸಲ ಚೆಕ್ ಮಾಡ್ರಿ. ಡೆಫಿನೆಟ್ಲಿ ನಿಮ್ಮ ಪ್ರಿಪರೇಷನ್ ಗೆ ಒಂದು ಬೆಸ್ಟ್ ವೇಟೇಜ್ ಇರುವಂತ ವಿಡಿಯೋ ಆಗಿರ್ತದ. ಕ್ವಶನ್ ಆನ್ಸರ್ ಕಡೆ ಫೋಕಸ್ ಕೊಡೋಣ. ರೈಟರ್ಸ್ ಕ್ರಾಂಪ್ ಆಸ್ಪಿರೆಂಟ್ಸ್ ಹೌ ಟು ಫೇಸ್ ಮೇನ್ಸ್ ಎಕ್ಸಾಮ್ ಅಂತ ಹೇಳಿ. ಎಸ್, ರೈಟರ್ಸ್ ಕ್ರಾಂಪ್ ಇದೇನೈತ್ಲ ಇದನ್ನೊಂದು ಡಿಸಬಿಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅನ್ನು ಒಂದು ಆರ್ಡರ್ ಮಾಡೈತಿ. ಬಟ್ ಡಿಸಬಿಲಿಟಿ ಏನೈತ್ಲ ಅಬೌವ್ 40% ಇರಬೇಕು. 40% ಗಿಂತ ಏನಾರ ಡಿಸಬಿಲಿಟಿ ಇತ್ತು ಅಂತಂದ್ರ ನೀವು IAS ಒಂದು ಮೇನ್ಸ್ ಒಳಗ ಸ್ಕ್ರೈಬ್ ನ ಇಟ್ಕೋಬಹುದು. ಅಂದ್ರೆ ಈಗ ಲಿಪಿಕಾರರು ಇರ್ತಾರಲ್ಲ ಅವ್ರೊಂದು ಹೆಲ್ಪ್ ತಗೊಂಡ ನಿಮ್ಮ ಒಂದು ಮೇನ್ಸ್ ಪರೀಕ್ಷೆನ ನೀವು ಬರೀಬಹುದು. ರೈಟರ್ಸ್ ಕ್ರಾಂಪ್ ಇರುವಂತ ವಿದ್ಯಾರ್ಥಿಗಳು ಕೂಡ ನೀವು IAS ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂನ ಕೊಡಬಹುದು. ಸೊ ಆರಾಮಾಗಿ ಪ್ರಿಪರೇಷನ್ ನ ಮಾಡ್ಕೊಳ್ರಿ. ಥ್ಯಾಂಕ್ ಯು ಮ್ಯಾಮ್. ಹೌ ಟು ಪ್ರಿಪೇರ್ UPSC ಎಕ್ಸಾಮ್ ಇನ್ PUC ವೆರಿ ಸೀರಿಯಸ್ಲಿ ಅಂತದ. ಸೆಪರೇಟ್ ಆಗಿ PUC ಜೊತೆ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು, ಡಿಗ್ರಿ ಜೊತೆ ಯಾವ ತರ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿ ವಿಡಿಯೋಸ್ ಅಪ್ಲೋಡ್ ಅದಾವ್, ಚೆಕ್ ಮಾಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದ್ರ CSAT ಬಗ್ಗೆ ಬಹಳ ಕೇಳ್ತಿರ್ತೀರಿ, ಬುಕ್ ಲಿಸ್ಟ್ ಅದು ಶೇರ್ ಮಾಡ್ರಿ ಅಂತ. ಇಲ್ಲಿ ಬಹಳ ಒಂದಷ್ಟು ಕ್ವಶನ್ಸ್ ಹಿಂಗಿರ್ತಾವಲ್ಲ, ನಾ ಆಲ್ರೆಡಿ ವಿಡಿಯೋಸ್ ಮಾಡಿರ್ತೇನಿ, ಅಂತವನ್ನ ಕ್ವಶನ್ಸ್ ಬಂದಿರ್ತಾವ. ಸೊ ದಯವಿಟ್ಟು ಚಾನಲ್ ಒಂದ್ಸಲ ವಿಸಿಟ್ ಕೊಟ್ರಿ ಅಂತಂದ್ರೆ CSAT ಆಗಿರ್ಬೋದು, ಪುಸ್ತಕಗಳ ಒಂದು ಪಟ್ಟಿ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಿಗೂ ಯಾವ ತರ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಎಲ್ಲ ನಾನು ಚಾನೆಲ್ ಒಳಗ ಎಲ್ಲಾ ವಿಡಿಯೋಸ್ ಸಪರೇಟ್ ಆಗಿ ಅವೈಲೇಬಲ್ ಅದಾವ, ಒಂದ್ಸಲ ಚೆಕ್ ಮಾಡ್ರಿ. ಇನ್ನೊಂದು ಕ್ವಶನ್ ಅದ, NCERT ಮೇಡಮ್ ಪ್ರಿಲಿಮಿನರಿ ಎಕ್ಸಾಮ್ಗೆ NCERT ಇಂಗ್ಲಿಷ್ ನಲ್ಲಿ ಓದ್ಬೇಕಾ ಅಥವಾ ಕನ್ನಡದಲ್ಲಿ ಓದ್ಬೇಕಾ ಅಂತ ಹೇಳಿ. NCERT ಇರೋದ ಇಂಗ್ಲಿಷ್ ಮೀಡಿಯಂ ಒಳಗ್ ಮಾತ್ರನ. ಸೊ ನೀವು ಪ್ರಿಲಿಮ್ಸ್ ಸಲುವಾಗಿ ಬೆಟರ್ ನನ್ನ ಸಜೆಷನ್ ಏನಂತಂದ್ರೆ ಇಂಗ್ಲಿಷ್ ಮೀಡಿಯಂ ಒಳಗನ NCERT ಪುಸ್ತಕಗಳನ್ನ ಓದ್ರಿ. ಮೇನ್ಸ್ ಸಲುವಾಗಿ ಬೇಕಾದ್ರೆ ನೀವು ಕನ್ನಡ ಮಾಧ್ಯಮದೊಳಗ್ ಬರಿಬೇಕು ಅಂತ ಅನ್ಕೊಂಡವ್ರ ಮೇನ್ಸ್ ಸಲುವಾಗಿ ಕನ್ನಡ ಒಳಗ ಒಂದ್ಸಲ ನೀವು ಓದ್ಕೊಂಡ್ರು ನಡೀತದ. ಇನ್ನೊಂದು ಕ್ವಶನ್ ಅದ, ಏನಂತಂದ್ರೆ ಇವರು ಒಂದು ಮಗು ಅದ 10 months ಬೇಬಿ ಐತಿ. ಈ ವರ್ಷದ ಒಂದು ಪ್ರಿಲಿಮ್ಸ್ ಒಳಗ 78 GS 78 ಅಂಡ್ CSAT 43 ಆಗೈತಿ. ಸೊ ಈಗ ಪಾಪು ಜೊತೆ ನೆಕ್ಸ್ಟ್ ಅಟೆಂಪ್ಟ್ ನ ಹೆಂಗ್ ಕೊಡ್ಬೇಕು ಅಂತ. ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಉಪಯೋಗ ಆಗುವಂತ ಒಂದು ಕ್ವಶನ್ ಅನ್ನ ಇದ.
ಎಸ್ ನೀವು 78 ಮಾಡಿರಿ ಪ್ರಿಲಿಮ್ಸ್ ಒಳಗ್ GS ಪೇಪರ್ ಅಂದ್ರೆ ಒಂದು ಒಳ್ಳೆ ಸ್ಕೋರ್ ಅದು. ಇನ್ ಕೇಸ್ ನೀವು ಜನರಲ್ ಕ್ಯಾಟಗರಿ ಒಳಗಿದ್ರಿ ಅಂತಂದ್ರೆ ಇನ್ನೊಂದು 10 ರಿಂದ 15 ಸ್ಕೋರ್ ಮಾಡಿದ್ರು ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿತ್ತು. ಬಟ್ ಇಲ್ಲಿ CSAT ನಿಮ್ದು ವೀಕ್ ಐತೆ ಅಂತ ಹೇಳಿ ಅನ್ಸ್ಲಿಕ್ಕತ್ತದ. 43 CSAT ಒಳಗ್ ನಿಮ್ದ ಹೋಗೈತಿ. ಸೊ ಹಿಂಗಾಗಿ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಮೇನ್ ಥಿಂಗ್ ನಿಮ್ ಫೋಕಸ್ CSAT ಮೇಲೆ ಇರಬೇಕು. ಅಂಡ್ ಪ್ರಿಲಿಮ್ಸ್ ಈ ವರ್ಷ ನೀವೇನ್ ಸ್ಟ್ರಾಟಜಿನ ಬಳಸಿರಲ್ಲ ಅದನ್ನ ಸ್ವಲ್ಪ ರಿವಿಷನ್ ಕಡೆ ಫೋಕಸ್ ಕೊಟ್ರೆ ಆರಾಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತದ. ಬಟ್ ಇಲ್ಲಿ ಪಾಯಿಂಟ್ ಇರೋದು ಏನಂತಂದ್ರ ಮಗುನ್ ಜೊತೆ ಯಾವ ತರ ನಾನು ಮ್ಯಾನೇಜ್ ಮಾಡ್ಲಿ ಅಂತ ಹೇಳಿ. ಯಾಕಂದ್ರೆ ಪಾಪು ಜೊತೆ ಪ್ರಿಪರೇಷನ್ ಅನ್ಕೊಂಡಷ್ಟು ಈಸಿ ಅಲ್ಲ. ವರ್ಕ್ ಮಾಡ್ತಾ ಸಮ್ವೇರ್ ಕೆಲಸ ಮಾಡ್ಕೊಂಡು ಪ್ರಿಪರೇಷನ್ ಮಾಡೋದು ಬೆಸ್ಟ್. ಬಟ್ ಪಾಪು ಜೊತೆ ಮಾಡೋದು ಬಹಳ ಕಷ್ಟ ಆಗ್ತೈತಿ. ಯಾಕಂದ್ರೆ ಈ ಕಡೆ ಬಹಳ ಸಲ ಪಾಪುದ್ ಹೆಲ್ತ್ ಇಶ್ಯೂ ಬರ್ತಿರ್ತಾವ. ಅಂಡ್ ಒಂದಷ್ಟು ಸಲ ಹೆಂಗಂದ್ರ ಆ ಪಾಪು ಖುಷಿಯಾಗಿ ಆಡೋದನ್ನ ನೋಡೇನ ಈ ನಗುವಿನ ಮುಂದೆ ಈ ಖುಷಿ ಮುಂದೆ ಯಾವ ಸ್ಟಡಿನೂ ಬೇಡ, ಯಾವ IAS ಬೇಡ ಅನ್ನೋವಷ್ಟ ಖುಷಿನೂ ಸಿಗ್ತಿರ್ತದ, ಸ್ಟ್ರೆಸ್ಸು ಆಗ್ತಿರ್ತದ, ನೋವು ಆಗ್ತಿರ್ತದ, ಫಿಸಿಕಲಿ ಮೆಂಟಲಿ ಎಲ್ಲಾ ಒಂದು ಚಾಲೆಂಜಿಂಗ್ ಟೈಮ್ ಅದು. ಒಂದು ಪಾಪು ಹುಟ್ಟಿದಂತ ಅದು ಬೆಳೆವರೆಗೂ ಒಂದು ತಾಯಂದಿರಿಗೆ. ಸೊ ಹಿಂಗಾಗಿ ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ 2-3 ಪ್ಲಾನ್ ನ ನೀವು ಮಾಡ್ಕೋಬೇಕಾಗ್ತೈತಿ. ಫಸ್ಟ್ ಥಿಂಗ್ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಡಿಸ್ಕಷನ್ ನ ಮಾಡ್ಕೊಂಡು ನಿಮ್ಮ ಒಂದು ತಾಯಿ ಮನೆಗೆ ಹೋದ್ರಿ ಅಂತಂದ್ರೆ ಬೆಸ್ಟ್ ಆಗಿರ್ತದ. ಯಾಕಂದ್ರೆ ಅಲ್ಲಿ ಪಾಪುನು ನೋಡ್ಕೋತಾರ, ಮನೆ ಒಳಗಿನ ಕೆಲ್ಸನೂ ಎಲ್ಲ ಅವ್ರ ಮಾಡ್ಕೋತಾರ ಅನ್ನಂತಲೇ ಪ್ರಿಪ್ರೇಷನ್ ಗೆ ಹೆಲ್ಪ್ ಆಗ್ತದ. ಏನ್ 1 ವರ್ಷದ ಮ್ಯಾಟರ್ ಅಷ್ಟ. ಸೊ ಹೇಳ್ಕೊಂಡ್ ಹೋದ್ರಿ ಅಂತಂದ್ರ ಬೆಸ್ಟ್. ಇನ್ನ ಸೆಕೆಂಡ್ ಥಿಂಗ್ ಇಲ್ಲ ಆಗಂಗಿಲ್ಲ ಅನ್ನೋರು ಮನಿಯೊಳಗ ಏನಾರ ಅತ್ತಿ ಮಾವ ಮನಿಯೊಳಗೆ ಎಲ್ಲಾರು ಇದಾರಂದ್ರ ಅವ್ರ ಜೊತೆ ಕೂತ್ ಒಂದ್ ಸ್ವಲ್ಪ ಅರ್ಧ ಗಂಟೆ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಕ್ಲಿಯರ್ ಆಗಿ ಹೇಳ್ರಿ 1 ಇಯರ್ ನ ಪ್ರಿಪರೇಷನ್ ಮಾಡತ್ತೇನಿ, 1 ಇಯರ್ ನನಗ್ ಸಪೋರ್ಟ್ ಮಾಡ್ರಿ, ಮನೆಯೊಳಗಿನ ಕೆಲಸ ಸ್ವಲ್ಪ ಮ್ಯಾನೇಜ್ ಮಾಡ್ರಿ, ಜೊತೆಗೆ ಪಾಪುನ್ ನೋಡ್ಕೊಳ್ರಿ ಅಂತ ಹೇಳಿ. ಅಂಡ್ ನೀವೇನಾರ ತಿಳಿಸಿ ಹೇಳಿರಂತಂದ್ರೆ ಈಗಿನ ಕಾಲದೊಳಗ ತಿಳ್ಕೋದೇ ಇರೋಂತ ಅಷ್ಟು ಕೆಟ್ಟ ಅತ್ತೆಗಳಾಗಿರ್ಬೋದು ಅಥವಾ ಅಷ್ಟು ಕೆಟ್ಟ ಜನ ಈಗ ಯಾರು ಇಲ್ಲ. ಸೊ ಜಸ್ಟ್ ಥಿಂಗ್ ಇಸ್ ನೀವು ಸ್ವಲ್ಪ ಓಪನ್ ಅಪ್ ಆಗಿ ಹೇಳ್ಕೊಳ್ರಿ. ಏನ್ ನೀವು ಮಾಡಕ್ ನಿಂತೀರಿ, ಅದರಿಂದ ಏನ್ ಯೂಸ್ ಆಗ್ತೈತಿ ಅದನ್ನೆಲ್ಲ ಹೇಳ್ಕೊಂಡ್ರೆ ತಿಳಿಸಿ ಹೇಳಿದ್ರ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಇನ್ ಥರ್ಡ್ ಪಾಯಿಂಟ್ ಏನಂದ್ರೆ ಇಲ್ಲಪ್ಪ ನೀವು ಬರೀ ಹಸ್ಬೆಂಡ್ ವೈಫ್ ಅಷ್ಟನ ಅದೇರಿ ಅಂದಾಗ ನೀವೇನ್ ಮಾಡ್ಬೇಕಂತಂದ್ರ ಒಂದು ಸ್ವಲ್ಪ ಕೆಲ್ಸದ ವಿಷಯದೊಳಗೆಲ್ಲ ನಿಮ್ ಹಸ್ಬೆಂಡ್ ಸಹಾಯ ತಗೋಬೇಕು. ಜೊತೆಗೆ ಪಾಪು ಯಾವಾಗೆಲ್ಲ ಮಲ್ಗಿರ್ತದ 10 ಮಂತ್ ಬೇಬಿ ಅಂತಂದ್ರ ಆಬ್ವಿಯಸ್ಲಿ ದಿನಕ್ಕೆ 2 ಸಲ ಆದ್ರೂ 2 ತಾಸಂತ್ರು ಮಲಗ್ತದ. ಸೊ ಆ ಟೈಮ್ ಒಳಗೆಲ್ಲ ನೀವು ಬೇರೆ ಕೆಲಸಗಳನ್ನ ಮಾಡೋದ್ಲೆ ಪೂರ್ತಿಯಾಗಿ ಆ 4 ತಾಸನ ಸ್ಟಡಿನ ಮಾಡ್ಬೇಕು. ಅಂಡ್ ಅದಾದ ತಕ್ಷಣ ನೀವೇನು ನೈಟ್ ಟೈಮ್ ಒಳಗೆ 1-2 ಅವರ್, ಬೆಳಗಿನ ಟೈಮ್ 1-2 ಅವರ್ ಈ ತರ ನೀವು ಟೈಮ್ ನ ಡಿವೋಟ್ ಮಾಡ್ಕೊಂಡ್ ಸ್ವಲ್ಪ ಹಾರ್ಡ್ ವರ್ಕ್ ನ ಮಾಡ್ಬೇಕಾಗ್ತದ. 1 ವರ್ಷದ ಕಷ್ಟ ನೀವು ಪಟ್ರಿ ಅಂತಂದ್ರ ಪೂರ್ತಿ ಜೀವನ ಇವನ್ ನಿಮ್ ಪಾಪುನ್ ಲೈಫ್ ಎಲ್ಲ ಸೆಟಲ್ಡ್ ಆಗ್ತದ. ಸೊ ಹಾರ್ಡ್ ವರ್ಕ್ ನ ಮಾಡ್ರಿ. ಅಗೇನ್ ಏನಾರ ಡೌಟ್ಸ್ ಇದ್ರ ಕಮೆಂಟ್ ಮಾಡ್ರಿ. ಇನ್ನೊಂದು ಕ್ವಶನ್ ಅದ, ಇಂಪಾರ್ಟೆಂಟ್ ಕ್ವಶನ್. ಕರೆಂಟ್ ಅಫೇರ್ಸ್ ಎಷ್ಟು ವರ್ಷ ಹಳೇದು ಓದ್ಬೇಕು ಅಂತ ಹೇಳಿ. ನೀವು KAS PDO ಈ ತರ ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗತ್ತಿದ್ರಿ ಅಂತಂದ್ರೆ 1.5 ವರ್ಷ 2.5 ವರ್ಷ ಹಿಂಗ್ ಓದ್ಬೇಕಾಗ್ತದ. ಬಟ್ UPSC ಓದಾತಿದ್ರಿ ಅಂತಂದ್ರ ಜಸ್ಟ್ 1 ಇಯರ್. ಇವಾಗ ಮೇ ಒಳಗ ಪ್ರಿಲಿಮಿನರಿ ಪರೀಕ್ಷೆ ಮುಗಿತಂದ್ರೆ ಈ ಮೇ ಇಂದ ನೆಕ್ಸ್ಟ್ ಮೇ ವರ್ಗಿನ ಕರೆಂಟ್ ಅಫೇರ್ಸ್ ಜಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ಸಫಿಶಿಯಂಟ್ ಐತಿ IAS ಪರೀಕ್ಷೆ ಸಲುವಾಗಿ. ಇನ್ನು ಓಲ್ಡ್ NCERTs ಯಾವಾಗ ಓದ್ಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಅದ. ನಿಮ್ದು ಏನಾರ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಏನಾರ ಹಿಸ್ಟ್ರಿ ಇತ್ತಂದ್ರ ಅವಾಗ ಓಲ್ಡ್ NCERTs ನ ಓದ್ಕೊಳ್ರಿ. ಸಮ್ ಟೈಮ್ ಓಲ್ಡ್ NCERT ಸಿಗ್ವಲ್ತು ಏನ್ ಮಾಡ್ಲಿ ಅಂತ ಹೇಳಿ ಸ್ಟ್ರೆಸ್ ಆಗ್ತಿರ್ತೀರಿ. ಸೊ ಆಪ್ಷನಲ್ ಹಿಸ್ಟ್ರಿ ಇಲ್ಲ ಅಂತಂದ್ರೆ ಸರ್ಚ್ ಮಾಡೋ ಅವಶ್ಯಕತೆನೂ ಇಲ್ಲ. ಒಂದು ಮಾಡರ್ನ್ ಏನು ಹೊಸ NCERT ಅದಾವಲ್ಲ ಅದ್ರ ಮೇಲೆ ಕೆಲಸ ಮುಗಿತದ ಆರಾಮಾಗಿ. CSAT ಬಗ್ಗೆ ಬಹಳ ಕ್ವಶನ್ಸ್ ಗಳು ಅದಾವ ಆಕ್ಚುಲಿ. ಬಟ್ CSAT ಬಗ್ಗೆ 3-4 ವಿಡಿಯೋಸ್ ಅದಾವ. ಒಂದು ಆಪ್ಟಿಟ್ಯೂಡ್ ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು, ರೀಸನಿಂಗ್ ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು, ರೀಡಿಂಗ್ ಕಾಂಪ್ರಿಹೆನ್ಷನ್ ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಎಲ್ಲಾನು ಸೆಪರೇಟ್ ಆಗಿ ವಿಡಿಯೋಸ್ ಅದಾವ. ದಯವಿಟ್ಟು ಚೆಕ್ ಮಾಡ್ಕೊಡ್ರಿ. ಅಗೇನ್ ಡೌಟ್ ಇದ್ರೆ ಮತ್ ನೀವು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಸಂಡೇ ನಾ ನಿಮ್ಗೆ ಆನ್ಸರ್ ಮಾಡ್ತೇನೆ. ಸೊ ಐ ಹೋಪ್ ಎಲ್ಲಾ ಕ್ವಶನ್ಸ್ ಗಳಿಗೂ ಆನ್ಸರ್ ಮಾಡೇನ್ ಅನ್ಕೋತೀನಿ. ಇನ್ ಕೇಸ್ ಏನಾರ ಯಾವ್ದಾರ ಕಮೆಂಟ್ ಗಳಿಗೆ ಆನ್ಸರ್ ಮಾಡಿರ್ಲಿಲ್ಲ, ಮಿಸ್ ಆಗಿತ್ತು ಅಂದ್ರೆ ದಯವಿಟ್ಟು ಇನ್ನೊಂದ್ಸಲ ಒಂದು ಕಮೆಂಟ್ ಮಾಡ್ರಿ. ಐ ಹೋಪ್ ಒಂದು ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ಸಿಕ್ಕೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.